ಜಾತಿ ಗಣತಿ ಜಟಾಪಟಿ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹವನ್ನ ಮಾಡಿದ್ದಾರೆ. ಜಾತಿ ಗಣತಿ ಜಟಾಪಟಿ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹವನ್ನ ಮಾಡಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರಿಂದ ತೊಂದರೆ ಆಗಿದೆಯಾ? ಯಾರಿಗೂ ತೊಂದರೆ ಆಗಿಲ್ಲ. ಹಾಗೆ ಲಿಂಗಾಯತ ಧರ್ಮ ಕಳೆದ ಸಲ ಸಿಎಂ ಸಿದ್ದರಾಮಯ್ಯ ತಲೆಗೆ ಕಟ್ಟಿದ್ರು. ಆದ್ರೆ ಈ ಸಲ ಯಾರ ಆಟಗಳು ಕೂಡ ನಡೆಯೋದಿಲ್ಲ. ಚಾತುರ್ವರ್ಣದಿಂದ ಲಿಂಗಾಯತರು ಹೊರಗೆ ಇದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ನಿರ್ಣಯವನ್ನ ಮಾಡಿದೆ. ಹಿಂದೂ ಧರ್ಮದ ಭಾಗವಲ್ಲ ಅಂತ ಈಗಾಗಲೇ ನಿರ್ಣಯವನ್ನ ಮಾಡಿದ್ದಾರೆ. ಯಾರಿಗೂ ತೊಂದರೆ ಆಗಿಲ್ಲ. ಅವರು ನಮ್ಮೊಂದಿಗೆ ಅರ್ಧ ದಾರಿಗೆ ಬಂದಿದ್ದಾರೆ. ನಾವು ಹಿಂದೂ ವೀರಶೈವ ವಿರೋಧಿಗಳು ಕೂಡ ಅಲ್ಲ. ಕೇಂದ್ರದ ಒಬಿಸಿಗೆ ಸೇರಿಸಿ ಎಂಬುದರಲ್ಲಿ ತಪ್ಪು ಏನಿದೆ? ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಭಾಗವಲ್ಲ ಅಂತ ಈಗಾಗಲೇ ನಿರ್ಣಯವನ್ನ ಮಾಡಲಾಗಿದೆ. ಅವರು ನಮ್ಮೊಂದಿಗೆ ಅರ್ಧ ದಾರಿಗೆ ಬಂದಿದ್ದಾರೆ. ನಾವು ಹಿಂದೂ ವೀರಶೈವ ವಿರೋಧಿಗಳು ಕೂಡ ಅಲ್ಲ. ಕೇಂದ್ರದ ಜಾತಿ ಗಣತಿ ಜಟಾಪಟಿ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್ ನಡೀತಾ ಇರುವಂತದ್ದು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹವನ್ನ ಮಾಡಿರುವಂತದ್ದು. ಜೈನರು, ಸಿಖ್ಖರು, ಬೌದ್ಧರಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ಯಾರಿಗೂ ತೊಂದರೆ ಆಗ್ಲಿಲ್ಲ. ಹಾಗೆ ಲಿಂಗಾಯತ ಧರ್ಮ ಕೂಡ ಕಳೆದ ಸಲ ಸಿಎಂ ಸಿದ್ದರಾಮಯ್ಯನ ತಲೆಗೆ ಕಟ್ಟಿದ್ರು. ಆದ್ರೆ ಈ ಸಲ ಯಾರ ಆಟಗಳು ಕೂಡ ನಡೆಯೋದಿಲ್ಲ. ಚಾತುರ್ವರ್ಣದಿಂದ ಲಿಂಗಾಯತರು ಹೊರಗೆ ಇದ್ದಾರೆ. ಜಾತಿ ಗಣತಿ ಜಟಾಪಟಿ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್. ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ ಅಂತ ಈಗಾಗಲೇ ನಿರ್ಣಯವನ್ನ ಮಾಡಲಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹವನ್ನ ಮಾಡಲಾಗಿದೆ. ಜೈನರು, ಸಿಖ್ಖರು, ಬೌದ್ಧರಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ನಾವು ಹಿಂದೂ ವೀರಶೈವ ವಿರೋಧಿಗಳು ಕೂಡ ಅಲ್ಲ. ನಾವು ಕೇಂದ್ರದ ಒಬಿಸಿಗೆ ಸೇರಿಸಿ ಎಂಬುದರಲ್ಲಿ ತಪ್ಪು ಏನಿದೆ? ಕಳೆದ ಸಲ ಸಿಎಂ ಸಿದ್ದರಾಮಯ್ಯ ತಲೆಗೆ ಕಟ್ಟಿದ್ರು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಸಲ ಯಾರ ಆಟಗಳು ಕೂಡ ನಡೆಯೋದಿಲ್ಲ. ಚಾತುರ್ವರ್ಣದಿಂದ ಲಿಂಗಾಯತರು ಹೊರಗೆ ಇದ್ದಾರೆ. ಜಾತಿ ಗಣತಿ ಜಟಾಪಟಿ ಮಧ್ಯೆ ಪ್ರತ್ಯೇಕ ಧರ್ಮ ದಂಗಲ್. ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು. ಪ್ರತ್ಯೇಕ ಧರ್ಮ ರಚನೆಗೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ವೀರಶೈವ ಎರಡೂ ಒಂದೇ ಎಂದ ಖಂಡ್ರೆ. ಪ್ರತ್ಯೇಕ ಧರ್ಮದ ವಿಚಾರಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವವರು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಸಿಖ್ಖರು, ಜೈನರು, ಪಾರ್ಸಿಗಳಿಗೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ. ಅದೇ ಆಧಾರದ ಮೇಲೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ಕೊಡಿ. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯವನ್ನ ಮಾಡಿದ್ದಾರೆ. ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ಕೊಡಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಒತ್ತಾಯವನ್ನ ಮಾಡಿರುವಂತದ್ದು. ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು ಹತ್ಕೊಳ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ.